ಈ ಗಾಡಿ ಒಳ್ಳೆ ಏಲಿಯನ್ ತರ ಇದೆ ಗುರು, ಎಲ್ರು ನೋಡಕ್ ಸುತ್ಕೊಂಡ್ಬಿಟ್ಟಿದ್ದಾರೆ. ಜನ ಸಾಗರ. ಸ್ಟಾಕ್ ಅಲ್ಲಿ ಸೌಂಡ್ ನೋಡಿ ಹೆಂಗ್ ಬರುತ್ತೆ ಅಂತ ನೋಡಿ. ಇಂಥ ರೋಡ್ಗಳಿಗೆ ಈ ಗಾಡಿ ಹೇಳ್ ಮಾಡ್ಸಿರೋದು. ಹೆಂಗೆ ಮಲ್ಟಿ ಸ್ಟ್ರಾಡ ತಂದಿದ್ದೀನಿ ನೋಡಿ. ಕನ್ಫ್ಯೂಸ್ ಆಯ್ತಾ? ಬಿಸಿಲು ಹೊಡಿತಿದೆ ಆದ್ರೂ ಮಳೆ ಬರ್ತಿದೆ. ಮೈಸೂರು ವೆದರೇ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಗುರು. ಹಿಂಗ್ ಫುಲ್ ತಿರ್ಗಿಸಿದಾಗ ಸ್ಪೀಡೋಮೀಟರ್ ಕಾಣಲ್ವಲ್ಲ. ತಿರ್ಗಿಸ್ಬೇಕಾದ್ರೆ ಅವೆಲ್ಲ ನೋಡ್ತೀಯಾ, ಸ್ಪೀಡ್ ಎಲ್ಲ ನೋಡ್ಬಿಟ್ಟು ತಿರ್ಗ್ಸದ ನೀನು. ಅವೆಲ್ಲ ನೀನ್ ಕ್ವಶನ್ ಮಾಡ್ಬೇಡ. ಅಯ್ಯೋ ಪಾಪ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ದಬಾಯಿಸ್ತಾ ಇದ್ದೀರಾ. ಹಂಗ್ ನೋಡಿದ್ರೆ ಈ ಗಾಡಿನ ನಮ್ ದೇಶಕ್ಕೋಸ್ಕರ ಮಾಡಿರೋ ತರಾನೇ ಇದೆ. ಒಳ್ಳೆ ಕ್ಯಾಲಿಬರ್ ಇದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ. ಆದ್ರೂ ಕೂಡ ಈ ಗಾಡಿನ ನಮ್ ಜನ ತಗೊಳ್ಳೋದಿಲ್ಲ. ನಮ್ಮ ದೇಶದಲ್ಲಿ ಇದಕ್ಕೆ ಹಾಕುವಂತ ದುಡ್ಡಿಗೆ ಈ ಗಾಡಿ ಸಿಗ್ಬೇಕಾದ್ರೆ ಜನ ಏನಕ್ಕೆ ಇದಕ್ಕೆ ದುಡ್ಡು ಹಾಕ್ತಾರೆ ಅಂತ ಮುಚ್ಕೊಂಡು ನೋಡು. ಒನ್ ಆಫ್ ದ ಬೆಸ್ಟ್ ಸ್ಕೂಟರ್ ನಮ್ ದೇಶದಲ್ಲಿ ಬಂದಿರೋದು ವಿಗೋ. ಮೆಟಲ್ ಇದು, ಪ್ಲಾಸ್ಟಿಕ್ ಅಲ್ಲ. ಕೀಲ್ ಹಿಡ್ಕೊಂಡು ಇದು ಆನ್ ಮಾಡೋದು, ಲೈಟ್ ಆನ್ ಆಗುತ್ತೆ. ಮಿಕ್ಸಿ ತರ ಜೇಬಲ್ ಇಟ್ಕೊಳ್ಳೋದು ಅಷ್ಟೇ ಅಲ್ವಾ. ಈ ಗಾಡಿ ಓಡಿಸ್ಬೇಕಾದ್ರೆ ಚಡ್ಡಿ ಜಾಬಿಂದ ಹಂಸತ್ತಿಸ್ಬಿಟ್ಟು ಕೀ ಬಿದೋಗ್ಬಿಟ್ರೆ ಅದಕ್ಕೆ ಇಲ್ಲ ಹಾಕಿ ಅಂತ ಕೊಟ್ಟಿರೋದು ಜಾಗ. ಒಳಗಡೆ ಹೋಗೋದ್ ಬ್ರೋ, ಇಟ್ಸ್ ವೆರಿ ಡೀಪ್. 50 ರೂಪಾಯಿ. ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೋಡಿ ವಿಡಿಯೋ, ಟಿಪಿಕಲ್ ಕನ್ನಡಿಗ ಅಂತ. ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಾಪರ್ ಊರ್ ಅಗಲ ಇರುವಂತ ವಿಂಡ್ ಶೀಲ್ಡ್ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಹೊಸ ಗೇರ್ ಗಾಡಿಗಳು ಬಂದ್ರೆ ಮಾತ್ರ ಜನ ಎಕ್ಸೈಟ್ ಆಗೋದು. ಅದು ಮುಂಚೆ ಅಷ್ಟೆಲ್ಲ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಜನ ಪೆಟ್ರೋಲ್ ಗಾಡಿಗಳಿಗೆ ಮೊಪೆಡ್ ಗಳಿಗೆ ದುಡ್ಡು ಹಾಕೋ ಬದಲು ಒಂದ್ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಪೆಟ್ರೋಲ್ ಗಾಡಿ ಇಲ್ಲೇ ಇಲ್ವಾ ಕ್ಯಾಪ್. ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಇದೆ, ಇದರಲ್ಲಿ 7 ಲೀಟರ್ ತನಕ ಫ್ಯೂಯಲ್ ಹಿಡಿಯುತ್ತೆ. ಆನ್ ಅನ್ ಆವರೇಜ್ 35ರಿಂದ 40 ಬರುತ್ತೆ ಅಂದ್ರೂ 7 4 ಎಷ್ಟು ಎರಡನ್ನು ಒಟ್ಟಿಗೆ ಸೇರಿಸಿ ಇದ್ದೇ ಬರ್ತದೆ. ಈ ಬೈಕ್ಗಳು ಸ್ಕೂಟರ್ಗಳು ಮಧ್ಯ ಒಂದು ಮ್ಯಾಕ್ಸಿ ಸ್ಕೂಟರ್ ಅನ್ನುವಂತ ಕ್ಯಾಟಗರಿ ಇದೆ. ಸುಮಾರು ಜನಕ್ಕೆ ಈ ಮ್ಯಾಕ್ಸಿ ಸ್ಕೂಟರ್ ಬಗ್ಗೆ ಐಡಿಯಾನೇ ಇಲ್ಲ. ಮ್ಯಾಕ್ಸಿಮಮ್ ದೊಡ್ಡ ಮಾತರ ಇದು. ಸ್ಕೂಟಿಗೂ ಮೋಟರ್ ಸೈಕಲ್ಗೂ ಹುಟ್ಟಿರುವಂತ ಮಗು ಇದು. ಲಗೇಜ್ ಉಟ್ಕೊಳಕ್ ಆಗಲ್ಲ. ಅಲ್ಲಿ ನೋಡಿದ್ರೆ ಫ್ಯೂಯಲು ಎಷ್ಟು 5 ಲೀಟರ್ ಹಾಕಾಗೈತೆ ಅಷ್ಟೇ. ದೂರನೂ ಹೋಗೋಕ್ಕಾಗಲ್ಲ. ರೇಂಜ್ ಇದು ಎಕಾನಮಿನೂ ಚೆನ್ನಾಗಿಲ್ಲ. ಒಂದು 30 ಕಿಲೋಮೀಟರ್ ಬರ್ತೈತೆ. ಇಟ್ಕೊಂಡು ನಾವೇನು ಮಾಡಿದ್ವಿ ಇದ್ರಾದ್ರೆ ಒಂದು 35-40 ಬರ್ತದೆ. ಬೇಕಿತ್ತ ಈ ಮಾತುಗಳೆಲ್ಲ ನಾನು ಮಾತಾಡೋದು. ಇದನ್ನೆಲ್ಲ ಮಾತಾಡಕ್ ಮುಂಚೆ ನಿಮ್ ತಲೆಗೊಂದು ಡೌಟ್ ಬರ್ಬೋದು, ಬರ್ಗ್ಮ್ಯಾನ್ ಇದೆಯಲ್ಲ ಗುರು ಅಂತ. ಬರ್ಗ್ಮ್ಯಾನ್ ಮೋಟೋ ಸ್ಕೂಟರ್ ಅಲ್ಲ, ಮ್ಯಾಕ್ಸಿ ಸ್ಕೂಟರ್ ಅಲ್ಲ, ಅದೊಂದು ದಪ್ಪಗಿರೋ ಸ್ಕೂಟರ್ ಅಷ್ಟೇ. ಮನೇಲಿ 20 ಜನ ಇರೋರ್ಗೆ ಬರ್ಗ್ಮ್ಯಾನ್, ಇಬ್ಬರೇ ಇರೋರ್ಗೆ ಈ ಗಾಡಿಗಳು. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಈ ಗಾಡಿನಲ್ಲಿ ಇರೋದು ಕಂಪ್ಲೀಟ್ ಫೈಬರ್ ಪಾರ್ಟ್ಗಳು. ನನ್ನ ಏರೋಕ್ಸ್ ಅಲ್ಲಿ ಲಾಂಗ್ ಟರ್ಮ್ ಯೂಸ್ ಅಲ್ಲಿ ನಾನ್ ನೋಡಿರೋದೇನು ಅಂದ್ರೆ ಈ ತರ ಪಾರ್ಟ್ಸ್ ಗಳನ್ನ ಹಾಕಿದಾಗ ರ್ಯಾಟ್ಲಿಂಗ್, ವೈಬ್ರೇಷನ್ 1-1.5 ವರ್ಷದಲ್ಲಿ ಶುರು ಆಗ್ಬಿಡುತ್ತೆ. ನಾನು ಗೇರ್ ಗಾಡಿಗಳನ್ನ ಓಡಿಸ್ತಿಲ್ಲ ಅಂದ್ರೆ ಗಂಡಸೆ ಎಲ್ಲ ಅನ್ಕೊಳ್ಳುವಂತ ಒಂದು ಕ್ಯಾಟಗರಿ ಒಂದ್ ಕಡೆ ಆದ್ರೆ, ಸ್ಕೂಟಿಗಳನ್ನ ತಗೊಂಡ್ರೆ ಬರೀ ಸಿಟಿನಲ್ಲಿ ಮಾತ್ರ ಓಡಾಡ್ಬೇಕು. ಅದ್ರಲ್ಲಿ ನಾವು ಮಜಾ ಮಾಡಕ್ ಆಗೋದಿಲ್ಲ. ಸುಮ್ನೆ ಡೈಲಿ ಬೇಸಿಸ್ ಅಲ್ಲಿ ಏನೋ ಓಡಿಸ್ಬೇಕಲ್ಲ ಅಂತ ಓಡಿಸುವಂತ ಒಂದು ವಸ್ತು ಆಗುತ್ತೆ ಅಂತ ಅನ್ಕೊಳ್ಳೋರು ಇನ್ನೊಂದ್ ಕಡೆ. ಈ ತರದವರಿಗೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ಬರೋದು ಮ್ಯಾಕ್ಸಿ ಸ್ಕೂಟರ್ಗಳು. ಇದನ್ನ ಮೋಟೋ ಸ್ಕೂಟರ್ ಅಂತಾನು ಕರೀತಾರೆ. ಫ್ರಂಟ್ ಗಾಡಿ ಓಡಿಸೋರು ಇಲ್ಲಿ ಕಾಲಿಟ್ಕೋಬಹುದು. ಲಾಂಗ್ ಹೋಗ್ತಿದ್ದೀರಾ ಅಂದ್ರೆ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೀಟು ಹೆವಿ ಕಂಫರ್ಟಬಲ್ ಆಗಿದೆ. ಸೀಟ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಮೆತ್ತಿಗೆ. ನಮ್ಮ ದೇಶದಲ್ಲಿ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರುವಂತ ಒಂದು ಮೋಟೋ ಸ್ಕೂಟರ್ ಯಾವುದು ಅಂದ್ರೆ ಯಮಹಾ ಏರಾಕ್ಸ್. ಪವರ್ 2 ಆಲ್ಮೋಸ್ಟ್ ಸೇಮ್. ಇದು ಅರ್ಧ BHP ಜಾಸ್ತಿ ಇದೆ. ಹೀರೋ ಅಲ್ವಾ, ಮೇಂಟೆನೆನ್ಸ್ ಕಮ್ಮಿನ ಏರಾಕ್ಸ್ ಕಂಪೇರ್ ಮಾಡಿದ್ರೆ. ಝೂಮ್ ನ ಓಡಿಸ್ಬಿಟ್ಟು ಈ ಗಾಡಿನ ಓಡಿಸಿದ್ರೆ ತುಂಬಾನೇ ಕಾಂಪ್ಯಾಕ್ಟ್ ಆಗಿ ಫೀಲ್ ಆಗುತ್ತೆ. ಪವರ್ ಟು ವೇಟ್ ರೇಷಿಯೋ ನೋಡೋದಾದ್ರೆ ಝೂಮ್ ಗೆ ಕಂಪೇರ್ ಮಾಡಿದ್ರೆ ಏರಾಕ್ಸ್ ಫಾರ್ ಬೆಟರ್ ಆಗಿದೆ. ಅಲ್ಲ ಈಗ ಆ ಗಾಡಿ ಯಾವ ಗಾಡಿ ಇಬ್ರು ಹೆಸರು ಮಾಡ್ತಾ ಇದ್ರು, ಝೂಮು ಏರಾಕ್ಸ್ ಕಿಲ್ಲರ್ ಅಂತ ಹೇಳ್ಬೋದಾ ನೀವು? ಆದ್ರೆ ಹೇಳಕ್ ಆಗಲ್ಲ. ಏನಕ್ಕೆ ಹೇಳಿ? ಏನಕ್ಕೆ ಇದನ್ನ ಯಾರೋ ಜನ ತಗತಾನೆ ಇಲ್ಲ. ನಿಮ್ ತರ ಮಂಕಳ್ ತಗತ್ತೆ. XOOM ಝೂಮ್ 160. ಇದರಲ್ಲಿ 160cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ರೇಡಿಯೇಟರ್ ನ ನೋಡಬಹುದು. 14 BHP ಇದೆ, 14 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಿಮ್ಮ ಹತ್ರ ಏನಾದ್ರು ಒಂಚೂರು ಎಕ್ಸ್ಟ್ರಾ ಬಜೆಟ್ ಇದ್ರೆ, ಒಂದಷ್ಟು ಸಣ್ಣ ಪುಟ್ಟ ಕಾಂಪ್ರಮೈಸ್ ಗಳನ್ನ ಮಾಡ್ಕೊಳಕ್ಕೆ ರೆಡಿ ಇದೀರಾ ಅಂದ್ರೆ ಈ ತರ ಮ್ಯಾಕ್ಸಿ ಸ್ಕೂಟರ್ ಗಳನ್ನ ತಗೊಳ್ಳಿ. ಹೋಗಿ ಊಟ ಮಾಡಿ ಮಲ್ಕ. ಇದರಲ್ಲಿ ಇದನ್ನ ಹಾಕಿದ್ರೆ ಅಯ್ಯಯ್ಯೋ ಸೌಂಡ್ ಕೊಟ್ಟಿದ್ದಾರೆ. ಸೌಂಡ್ ಬರುತ್ತಾ? ಇಲ್ಲ, ಇದು ಆಫ್ ಮಾಡ್ಬೇಕು ಬೈ ಫಸ್ಟ್ ಗಾಡಿನ. ಇದ್ರಲ್ಲಿ ಇರೋಂತ ಲುಕ್, ಇದ್ರಲ್ಲಿ ಇರೋಂತ ರೋಡ್ ಪ್ರೆಸೆನ್ಸ್ ನಿಮ್ಗೆ ನಾರ್ಮಲ್ ಸ್ಕೂಟಿಯಲ್ಲಿ ಸಿಗೋದಿಲ್ಲ. ಮೋಟೋ ಸ್ಕೂಟರ್ ಗಳನ್ನ ಆಕ್ಚುಲಿ ಇಂಡೋನೇಷ್ಯಾದಲ್ಲಿ ರೇಸಿಂಗ್ ಯೂಸ್ ಮಾಡಿ ರೋಡ್ಗೂ ಯೂಸ್ ಮಾಡ್ಲಿ ಅಂತ ಮಾಡಿರೋದು ಏರಾಕ್ಸ್ ತರ. ಇದು ರೇಸಿಂಗ್ ಗಿಸಿಂಗ್ ಎಲ್ಲ ಲೇದು. ಇವಾಗಿರೋರ್ಗೆಲ್ಲ ಮ್ಯಾಕ್ಸಿ ಸ್ಕೂಟರ್ ಅಂದ್ರೆ ಅಂತ ಏನು ಎಕ್ಸೈಟ್ಮೆಂಟ್ ಆಗೋದಿಲ್ಲ, ಯಾವ್ದು ಗಾಡಿಗಳು ನೆನಪಾಗೋದಿಲ್ಲ. ಆದ್ರೆ ನಮ್ಮಂತ 90s ಕಿಡ್ಸ್ಗೆ ಮ್ಯಾಕ್ಸಿ ಸ್ಕೂಟರ್ ಅಂದ್ರೆ, ಒಂದು ದೊಡ್ಡ ಸ್ಕೂಟರ್ ಅಂದ್ರೆ ಫಸ್ಟ್ ತಲೆಗೆ ಬರೋದು ಕೈನೆಟಿಕ್ ಬ್ಲೇಸ್. ನನ್ನ ಹೆಸರು ನೀವಿನ್ನೂ ಮರ್ತಿಲ್ಲ. ಅಪ್ರಿಲಿ ಅವರು ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ಒಂದು ಪ್ರಾಪರ್ ಮ್ಯಾಕ್ಸಿ ಸ್ಕೂಟರ್ ನ ಬಿಡಕ್ ಆಗ್ಲಿಲ್ಲ. ಆದ್ರೆ ಇವಾಗ ಹೀರೋದವರು ಇದೊಂದು ಕ್ಯಾಟಗರಿಗೆ ಕೈ ಹಾಕಿದ್ದಾರೆ. ಹಾರನ್ನು ಜೋರಾಗಿದೆ ಕಣ. ಬ್ರೇಕ್ ಗಳಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಬಟ್ ಇದ್ರಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ. ಫುಲ್ ನೀವು ಬ್ರೇಕ್ ನ ಹಿಡಿದು ಇದು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಒಂದ್ಸಲ ನಾನು ಇದಿಲ್ಲದೆ ಇರೋದಕ್ಕೆ ಗಾಡಿ ಎತ್ತಾಕಿದೆ. ಅಪ್ಪಲ್ಲಿ ಹಿಂದ್ಗಡೆ ಜಾರ್ಕೊಂಡ್ಬಿಟ್ಟಿತ್ತು. ಆಲ್ಮೋಸ್ಟ್ 1,80,000 ಇದೆ ಆನ್ ರೋಡ್.
ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನೋಡಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಏರಾಕ್ಸ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಇದೆ ಜಾಗ. ಇದ್ರಲ್ಲಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಆರಾಮಾಗಿ ಇಡಬಹುದು, ಅದ್ರಲ್ಲಿ ಸ್ವಲ್ಪ ಕಷ್ಟ. ನಾರ್ಮಲ್ ಸ್ಕೂಟಿಗಳ ತರ ಇಲ್ಲಿ ಮುಂದೆ ಸಿಲಿಂಡರ್, ಅಕ್ಕಿ ಮೂಟೆ, ಲಗೇಜ್, ಮಕ್ಕಳನ್ನ ನಿಲ್ಸ್ಕೊಂಡು ಹೋಗೋದು ಇದೇನು ಆಗೋದಿಲ್ಲ. ಜೊತೆಗೆ ಇದ್ರ ವೆಯ್ಟ್ ಬಂದು ಆಲ್ಮೋಸ್ಟ್ 146 kg ಇದೆ. ಅದು 150cc ಗೇರ್ ಗಾಡಿ ಅಷ್ಟೇ ಆಗೋಯ್ತು. ಏನ್ ಬೇಕು ನಿಮ್ಗೆ ಫಸ್ಟ್ ಕ್ಲಿಯರ್ ಆಗಿರಬೇಕು. ಮಜಾ ಬೇಕಾ ಇಲ್ಲ ನಿಮ್ಗೆ ಮೈಲೇಜ್ ಬೇಕಾ? ಇಲ್ಲಿ ಒಂದು USB ಚಾರ್ಜರ್ ಇದೆ. ಇಲ್ಲಿ ಫೋನ್ ಚಾರ್ಜ್ ಹಾಕ್ಬಿಟ್ಟು ಫೋನ್ ಒಳಗಡೆ ಇಟ್ಕೋಬಹುದು. ಯಾರ್ಯಾರಿಗೆ ಗೇರ್ ಗಾಡಿ ಓಡಿಸಕ್ಕೆ ಬರೋದಿಲ್ಲ, ಯಾರಿಗೆ ಗೇರ್ ಗಾಡಿ ಓಡಿಸಿ ಸಾಕಾಗೋಗಿದೆ, ಯಾರಿಗೆ ಸ್ಕೂಟಿ ತಗೊಂಡು ಲಾಂಗ್ ಡ್ರೈವ್ ಗಳನ್ನ ಹೋಗ್ಬೇಕು ಅಂತ ಪ್ಲಾನ್ ಇದೆ, ಯಾರಿಗೆ ಒಂದು ಡಿಫ್ರೆಂಟ್ ಆಗಿರುವಂತ ಗಾಡಿನ ಇಡಬೇಕು ಅನ್ನುವಂತ ಐಡಿಯಾ ಇದೆ, ಅವರು ಇದನ್ನ ತಗೋಬಹುದು. ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಳ್ಳೋ. 2 ಲಕ್ಷ ರೂಪಾಯಿ ಗಾಡಿ ಕೊಟ್ಬಿಟ್ಟು ಹಂಗ್ ಕುತ್ಕೋ. ಅಲ್ಲಿ ಕಾಲ್ ಹಾಕ್ಬೇಡ, ಅದು ಏರ್ ಬಾಕ್ಸ್. ಸರಿ ಓಡ್ ಬರ್ತೀವಿ. ಬರೀ ಏರಾಕ್ಸ್ಗೆ ಅಂತಾನೆ ಅಲ್ಲ, ಇನ್ಯಾವುದೇ 150 160cc ಮೊಪೆಡ್ ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಈ ಗಾಡಿ ತುಂಬಾ ಸ್ಮೂತ್ ಆಗಿದೆ. ಒಂದು ಕಡೆನೂ ವೈಬ್ರೇಷನ್ ಫೀಲ್ ಆಗ್ತಾ ಇಲ್ಲ. ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ, ಮುಂದೆ ಡಿಸ್ಕ್ ಇದೆ, ವೈಬ್ರೇಕ್ ಕ್ಯಾಲಿಪರ್ ಗಳನ್ನ ಹಾಕಿರೋದು. ಫ್ರಂಟ್ ಅಲ್ಲಿ 120 70 14 ಇಂಚ್ ಟೈರ್ ಗಳನ್ನ ಹಾಕಿದ್ದಾರೆ. ರೇರ್ ಅಲ್ಲಿ 140 60 14 ಇಂಚ್ ಟೈರ್ ಗಳನ್ನ ಹಾಕಿದ್ದಾರೆ. ನನಗೆ ಏರಾಕ್ಸ್ ಅಲ್ಲಿ ಆಗಿರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಏನು ಅಂದ್ರೆ 50-60 ಸ್ಪೀಡ್ ಅಲ್ಲಿ ನೀವು ಹ್ಯಾಂಡಲ್ ಬಾರ್ ನ ಬಿಟ್ರೆ ಹೆವಿ ವಾಬಲ್ ಆಗುತ್ತೆ ಗುರು. ಇದ್ರಲ್ಲಿ ಟೆಸ್ಟ್ ಮಾಡೋಣ. ಹೆವಿ ಸ್ಟೇಬಲ್ ಆಗಿದೆ ಇದು. ಅದು ಮುಂದೆ ಲಾಕ್ ಆಗೋಯ್ತು ಫ್ಯೂಲ್ ಕ್ಯಾಪ್. ವಿಡಿಯೋದಲ್ಲಿ ತೋರಿಸ್ತಾ ಅಮುಕ್ಬಿಟ್ಟೆ. ಮಾಡು ಅಂದ್ರೆ ಏನೇನೋ ಮಾಡ್ತೇವೆ. ಹೊಸದಲ್ವಾ, ಕಚ್ಕೊಬಿಟ್ಟೈತೆ. ಅರ್ಥ ಆಯ್ತು ಅನ್ಸುತ್ತೆ. ಓ, ಇದ್ರಲ್ಲಿ TFT ಸ್ಕ್ರೀನ್ ಇಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು ಕಣೋ ಇದ್ರಲ್ಲಿ. ಅಬ್ಬಾ. ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಡ್ಯುಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಹಿಂದ್ಗಡೆ ಸ್ವಲ್ಪ ಎತ್ತಾಕತ್ತೆ ಸಸ್ಪೆನ್ಷನ್, ಮುಂದ್ಗಡೆ ಬ್ಯೂಟಿಫುಲ್ ಆಗಿದೆ. ಕಂಫರ್ಟಬಲ್ ಆಗಿ ಕೂತ್ಕೊಂಡು ಈ ಗಾಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಇದನ್ನ ಓಡಿಸ್ತಾ ನಂಗೆ ನಿದ್ದೆನೆ ಬರ್ತಿದೆ. ಇವರು ಕ್ಲೈಮ್ ಮಾಡೋದು ಈ ಗಾಡಿ ಟಾಪ್ ಸ್ಪೀಡ್ 100 ಹೋಗುತ್ತೆ ಅಂತ. ಸ್ಪೀಡೋಮೀಟರ್ ಅಲ್ಲಿ 100ಕ್ಕಿಂತ ಜಾಸ್ತಿನೇ ತೋರಿಸ್ತಿದೆ. ಪ್ರಾಬಬ್ಲಿ ಸ್ಪೀಡೋ ಎರರ್ ಇದೆ ಅನ್ಸುತ್ತೆ. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಮೊಪೆಡ್ ಓಡಿಸ್ಬಿಟ್ಟು ಮೈಯೆಲ್ಲ ಒಂಥರ ಆಗ್ತಿದೆ. ಪ್ರಾಪರ್ ಆಗಿರುವಂತ ಗೇರ್ ಗಾಡಿ ಓಡಿಸ್ಬೇಕು ಇವಾಗ. ಬೈಕರ್ಸ್ ಎಲ್ಲ ಎಷ್ಟು ಸಿಂಪಲ್ ಕ್ರೀಚರ್ಗಳು ಅಂದ್ರೆ ಲೈಫ್ ಅಲ್ಲಿ ಹೆವಿ ಕಷ್ಟಪಟ್ಟು ಕೆಲಸ ಮಾಡಿ ಡೌನ್ ಪೇಮೆಂಟ್ ಗೆ ಕಾಸು ಹೊಂದಿಸಿ ಈ ತರ ಡಿಫ್ರೆಂಟ್ ಆಗಿರುವಂತ ಗಾಡಿಗಳನ್ನ ತಗೊಂಡಾಗ ಯಾರಾದ್ರೂ ಬಂದು ಸೂಪರ್ ಆಗಿದೆ ಸರ್ ಗಾಡಿ, ನೋಡಕ್ ಸಕ್ಕತ್ತಾಗಿದೆ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ EMI ಕಟ್ಟಕ್ಕೋಸ್ಕರ ತಿಂಗಳು ಪೂರ ಪಡುವಂತ ಕಷ್ಟ ಒಂದ್ ಸೆಕೆಂಡ್ ಅಲ್ಲಿ ಮರ್ತೋಗ್ಬಿಡುತ್ತೆ. ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್. ಈ ಗಾಡಿ ಏನಕ್ಕೆ ಇಲ್ಲಿ ನಿಂತಿದೆ? ಸುತ್ತಮುತ್ತ ಪೂಜಾ ಹೆಗಡೆ ಏನಾದ್ರು ಬಂದಿದಾರ? ಅವರ್ ತುಂಬಾ ಜಾಸ್ತಿ ಆಯ್ತು ಕಣೋ ಈ ಗಾಡಿ ನಮ್ಮ ರೋಡ್ಗೆ. ರೇವಾ ಏನ್ ಕ್ಯೂಟ್ ಆಗಿದೆ ಗುರು ಗಾಡಿ. ನನಗೆ ಇದೊಂದು ಆಸೆ ಇದೆ ಗುರು, ಈ ಕಾರ್ದೊಂದು ವಿಡಿಯೋ ಮಾಡಬೇಕು ಅಂತ. ನಿಮ್ಮ ಹತ್ರ ಏನಾದ್ರು ಈ ರೇವಾ ಕಾರ್ ಇದ್ರೆ ನನಗೆ DM ಮಾಡಿ. ಬ್ರೋ, ಈ ಮುಂದೆ ಹೆಂಗಿದೆ ಅಂತ ನನ್ಗೆ ಗೊತ್ತಾಯ್ತು. ಮುದೋಳ್ ನಾಯಿ ಮೂತಿ ತರ ಇದೆ ಇದು. ಹೇಯ್, ಹೋಗೊಳಗೆ. ಸೀರೆ ಸಿಗಾಕೊಳ್ಳಲ್ವಾ? ಸೀರೆ ಎಲ್ಲ ಸಿಗಾಕೊಳ್ಳಲ್ಲ ಜನ. ಇವಾಗ ರಿಯಲ್ ಲೈಫ್ ಅಲ್ಲಿ ಸೀರೆ ಹಾಕಲ್ಲ, ಬರೀ ಜೆಮಿನಿ AI ಎಲ್ಲ ಹಾಕ್ತಾರೆ.